ಕರ್ನಾಟಕ ಸರ್ಕಾರ, ಕೃಷಿ ಇಲಾಖೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ 3 ದಿನಗಳ ಕಾಲ ಕೃಷಿ ಇಲಾಖೆಯು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ಉತ್ಪಾದನೋತ್ತರ ಕೃಷಿ ಹಾಗೂ ರೈತರ ಸಬಲೀಕರಣ ಎಂಬ ಒಂದು ಥೀಮ್ನೊಂದಿಗೆ ಈ ವರ್ಷ ನಾವು ಅರಮನೆಯ ತ್ರಿಪುರವಾಸಿನಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ಸಾಕಷ್ಟು ನಾವು ರಾಜ್ಯಾದ್ಯಂತ ಪ್ರಚಾರ ಈ ಸಂಬಂಧವಾಗಿ ಸೋಷಿಯಲ್ ಮೀಡಿಯಾ ಇರ್ಬೋದು, ದಿನಪತ್ರಿಕೆಗಳಿರ್ಬೋದು, ಅದೇ ರೀತಿ ವಿವಿಧ ಮಾಧ್ಯಮಗಳಿಂದ ತಮ್ಮನ್ನು ತಲುಪಲು ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಈಗಾಗಲೇ ನಾವು 6 ಬಾರಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ, ಒಂದು ರಾಷ್ಟ್ರ ಮಟ್ಟದ್ದು ಉಳಿದಿದ್ದು 5 ಬಾರಿ ಅಂತಾರಾಷ್ಟ್ರೀಯ ಮಟ್ಟದ ವಾಣಿಜ್ಯ ಮೇಳ ಮಾಡಿದ್ದೀವಿ. ಇದು 7ನೇ ಬಾರಿ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಮಾಡ್ತಾ ಇದ್ದೀವಿ. ಈ 7ನೇ ಬಾರಿಯ ವಿಶೇಷ ಏನಂದರೆ, ಇದುವರೆಗೆ ನಾವು ಮಾಡಿರೋದು ಸಾವಯವ ಮತ್ತು ಸಿರಿಧಾನ್ಯದ ಕುರಿತಾಗಿ ಹೆಚ್ಚಿನ ಪ್ರಚಾರವನ್ನು ಮಾಡಿದ್ದೀವಿ. ಈ ಸಂಬಂಧವಾಗಿ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿರಿಧಾನ್ಯ ಸಾಕಷ್ಟು ಜನಪ್ರಿಯತೆ ಗಳಿಸುವುದಲ್ಲದೆ ಉಪಯೋಗನೂ ಹೆಚ್ಚಾಗಿದೆ. ಇದನ್ನು ಅರಿತನೇ ನಮ್ಮ ರಾಜ್ಯದಲ್ಲಿ ಪ್ರಾರಂಭ ಮಾಡಿದಂಥ ಸಿರಿಧಾನ್ಯ ಮೇಳ ಮತ್ತು ಸಿರಿಧಾನ್ಯಕ್ಕೆ ಕೊಡುವಂಥ ಮಹತ್ವವನ್ನು ಅರಿತನೇ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ ಅಂತ ಘೋಷಣೆ ಮಾಡಲಾಯಿತು. ತದನಂತರ ಈಗಾಗಲೇ ತಮಗೆಲ್ಲ ಗೊತ್ತಿದೆ, 70-80ರ ದಶಕದಲ್ಲಿ ಸುಮಾರು 75ರಿಂದ 80 ಲಕ್ಷ ಮೆಟ್ರಿಕ್ ಟನ್ ಇರುವಂಥ ಉತ್ಪಾದನೆ ಇವತ್ತು ನಾವು ಸುಮಾರು 140ರಿಂದ 160 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಆಹಾರ ಉತ್ಪಾದನೆ ಮಾಡ್ತಾ ಇದ್ದೀವಿ. ಈಗ ಕೃಷಿ ಇಲಾಖೆಯ, ಅದರಲ್ಲೂ ಮಾನ್ಯ ಮುಖ್ಯಮಂತ್ರಿಗಳದ್ದು, ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲಕ್ಕಿಂತ ನಮ್ಮ ಕೃಷಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಸಾಹೇಬ್ರದ್ದು ಏನು ಉದ್ದೇಶ ಅಂದರೆ, ರೈತರು ಉತ್ಪಾದನೆಯಲ್ಲಿ ಸಾಕಷ್ಟು ಮುಂದುವರೆದಿರುವುದನ್ನು ನಾವು ಗಮನಿಸಿದ್ದೀವಿ. ಆದರೆ ಅವರಿಗೆ ಸರಿಯಾದ ಬೆಲೆಯನ್ನು ಒದಗಿಸಿಕೊಡುವುದರಲ್ಲಿ ನಿಟ್ಟಿನಲ್ಲಿ ನಾವು ಇಲಾಖೆಯವರು ಕೆಲಸ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ನಿರ್ದೇಶನ ನೀಡಿದರು. ಸಾಕಷ್ಟು ಸಭೆಗಳನ್ನು ಜರುಗಿಸಿದರು. ಆ ಸಭೆಯ ಫಲವಾಗಿ ಇವತ್ತು ನಾವು ಉತ್ಪಾದನೋತ್ತರ ಕೃಷಿ ಅಂದರೆ ಉತ್ಪಾದನೆಯ ನಂತರ ಉತ್ಪನ್ನಗಳನ್ನು ಏನು ಮಾಡಬೇಕು, ಅದರದ ಯಾವ ರೀತಿಯಲ್ಲಿ ಮಾಡಿದರೆ ಕೃಷಿಕರಿಗೆ ಹೆಚ್ಚಿನ ಲಾಭ ಬರುತ್ತದೆ ಅಂತ ಹೇಳಿ ಆ ಒಂದು ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಮೇಳವನ್ನು, ಅಂತಾರಾಷ್ಟ್ರೀಯ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ 3 ಬೇಸಿಕ್ ಐಡಿಯಾ ತಗೊಂಡು ನಾವು ಕೃಷಿ ಇಲಾಖೆ ತಮ್ಮ ಮುಂದೆ ಬಂದಿದೆ. ಒಂದನೇದಂದರೆ ಸಂಸ್ಕರಣೆ ಕುರಿತು ಸಾಕಷ್ಟು ಮಹತ್ವವನ್ನು ನಾವು ನೀಡಿದ್ದೀವಿ. ಅದರಿಂದ ನಮ್ಮದೇ ಅಂಗಸಂಸ್ಥೆಯಾದ ಕೆಪೆಕ್ ಅವರು ಸುಮಾರು 40ಕ್ಕಿಂತ ಹೆಚ್ಚು ಅಂಗಡಿಗಳನ್ನು ಇಲ್ಲಿ ಇಂಥ ಅಂತಾರಾಷ್ಟ್ರೀಯ ಮೇಳ, ವಿವಿಧ ಮೇಳಗಳನ್ನು ಅಟೆಂಡ್ ಆದಮೇಲೆ ಅವರು ಇದರಿಂದ ಪ್ರಭಾವಿತಗೊಂಡು ತಾವು ಆನ್ ದೇರ್ ಓನ್ ತಮ್ಮ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಿದಂಥವರು ಇಲ್ಲಿ ತಮ್ಮ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ, ಮಾರಾಟಕ್ಕೂ ಇಟ್ಟಿದ್ದಾರೆ. ಅದನ್ನು ಹೊರತುಪಡಿಸಿ ಕೃಷಿ ಪರಿಸರ ವಿಜ್ಞಾನ, ಅಗ್ರೋ ಇಕಾಲಜಿ ಅಂತ ನಾವು ಏನು ಕರಿತೀವಿ, ಅದರ ಬಗ್ಗೆ ನಾವು ಒಂದು ಕನ್ಸೆಪ್ಟ್ ಮಾಡಿದ್ದೀವಿ. ಇದು ಎಲ್ಲ ರೈತರಿಗೂ, ಎಲ್ಲ ನಾಗರಿಕರಿಗೂ ಹಾಗೂ ಯುವಕರಿಗೂ ಮತ್ತು ಕೃಷಿ ವಿಜ್ಞಾನಿಗಳಿಗೂ ಮತ್ತು ವಿದ್ಯಾರ್ಥಿಗಳು ಭಾಳ ಮಹತ್ವ. ಯಾಕಂದರೆ ತಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ 2024 ರಾಜ್ಯ ಸರ್ಕಾರದ ಬಜೆಟಲ್ಲಿ ಕೃಷಿ ಇಲಾಖೆಯ 2 ಮುಖ್ಯ ಘೋಷಣೆಗಳನ್ನು ಮಾಡಿತು. ಒಂದು ದೇಶಿ ತಳಿಗಳ ಸಂಬಂಧಪಟ್ಟಂತೆ, ಎರಡನೇದ್ದು ಜೊಯ್ಡಾ ತಾಲೂಕನ್ನು ಸಂಪೂರ್ಣವಾಗಿ ಆರ್ಗ್ಯಾನಿಕ್ ತಾಲೂಕು ಅಂದರೆ ಸಾವಯವ ತಾಲೂಕನ್ನು ಘೋಷಣೆ ಮಾಡಬೇಕಂತ ಒಂದು ಕನ್ಸೆಪ್ಟ್ದೊಂದಿಗೆ ಘೋಷಣೆ ಮಾಡಿತ್ತು. ಆ ಘೋಷಣೆಯ ನಂತರ ಇಲಾಖೆಯು ಸುಮಾರು 2145ರಷ್ಟು ವಿವಿಧ ತಳಿಯ ದೇಶಿ ತಳಿಗಳನ್ನು ಈಗಾಗಲೇ ಸಂಗ್ರಹ ಮಾಡಿದ್ದೀವಿ. ಅದನ್ನು ನಾವು ನಮ್ಮ GKVK, ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಜೀನ್ ಬ್ಯಾಂಕ್ ಅಂತ ಮಾಡಿದ್ದೀವಿ. ಆ ಜೀನ್ ಬ್ಯಾಂಕಲ್ಲಿ ಸಂಗ್ರಹ ಇಡುವಂಥದ್ದನ್ನು ನಾವು ಕ್ರಮ ಕೈಗೊಂಡಿದ್ದೀವಿ. ಅದರ ಬಗ್ಗೆನೂ ಇಲ್ಲಿ ಪ್ರದರ್ಶನ ಇದೆ. ಅದನ್ನು ಹೊರತುಪಡಿಸಿ 2143ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ತಳಿಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀವಿ. ಇದರಿಂದ ಜನಕ್ಕೆ ಇದರ ಮಹತ್ವ ಗೊತ್ತಾಗ್ತದೆ. ತಮಗೆಲ್ಲ ಗೊತ್ತಿರಬೇಕು, ಹಿಂದಿನ ಸಮಯದಲ್ಲಿ ಅಂದರೆ ನಮ್ಮ ಪೂರ್ವಜರ ಕಾಲದಲ್ಲಿ ರೋಗಗಳು ಕಡಿಮೆ ಇದ್ದು, ಈ ಕ್ಯಾನ್ಸರ್ ಅಂತ ಮಾರಕ ರೋಗಗಳು, ಡಯಾಬಿಟಿಸ್, ಮತ್ತೊಂದಂಥ BP, ಶುಗರ್ ಅಂತ ನಾವೇನು ಬೇರೆ ಬೇರೆ ಹೇಳ್ತೇವೆ, ಈ ಕಾಯಿಲೆಗಳ ಸಂಖ್ಯೆ ಕಡಿಮೆ ಇತ್ತು. ಇದಕ್ಕೆ ಕಾರಣ ಅಂದರೆ ನಾವು ಉಪಯೋಗಿಸುವಂಥ ಆಹಾರ ಪದ್ಧತಿ ಎರಡೂದ್ರ ಮೇಲೆ ಅವಲಂಬನೆ ಇತ್ತು.
ಅದನ್ನು ನಿಮಗೆ ಗೊತ್ತಿದೆ. ಈಗ ನಾವು ಯಾಕೆ ದೇಸಿ ತಳಿಗಳನ್ನು ರಕ್ಷಣೆ ಮಾಡಕ್ಕೆ ಹೊರಟಿದ್ದೀವಿ ಅಂದರೆ, ಈ ದೇಸಿ ತಳಿಗಳಲ್ಲಿರುವ ಒಳ್ಳೆಯ ಗುಣಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಹೊಸ ಬೀಜಗಳನ್ನು ನಾವು ಬಿಡುಗಡೆ ಮಾಡಿದಲ್ಲಿ ಜನರಿಗೆ ಹೆಚ್ಚಿನ ಉಪಯೋಗ ಆಗ್ತದೆ. ಅಷ್ಟೇ ಅಲ್ಲದೆ ಇವಕ್ಕೆ ನಾವು ಬ್ರ್ಯಾಂಡಿಂಗ್ ಮಾಡಬೇಕು, ಆಮೇಲೆ GI ಟ್ಯಾಗ್ ಮಾಡಿ ಇದಕ್ಕೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇವರಿಗೊಂದು ಬಿಸ್ನೆಸ್ ಒದಗಿಸಿಕೊಡಬೇಕನ್ನೋ ಒಂದು ಮೂಲ ಉದ್ದೇಶ ಇದೆ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ನಾವು ಇಲ್ಲಿ ಕನ್ಸೆಪ್ಟಲ್ಲಿ ಇಟ್ಟಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಅಂದರೆ ಜೇನಿನ ಮಹತ್ವ, ಜೇನು ಹುಳುಗಳ ಮಹತ್ವ, ಜೇನಿನ ಮಹತ್ವ. ಜೇನು ಅಂದರೆ ಸರ್ವರ ಅಮೃತ, ಈಗ ಕಲಿಯುಗದ ಅಮೃತ ಅನ್ಬೋದು. ಅಂದರೆ ಜೇನಿನಷ್ಟು ಪವಿತ್ರವಾದದ್ದು ಯಾವುದೂ ಇಲ್ಲ. ಅದಕ್ಕೆ 2 ಕಾರಣ ಇದೆ. ಐನ್ಸ್ಟೈನ್ ಏನು ವಿಜ್ಞಾನಿ, ಶ್ರೇಷ್ಠ ವಿಜ್ಞಾನಿ ಹೇಳಿದ್ದಾರೆ, ಜೇನು ಯಾವತ್ತು, ಜೇನಿನ ಸಂತಾನ ಅಥವಾ ಜೇನುಗಳು ಯಾವತ್ತು ನಾಶ ಆಗ್ತದೋ ಅದು ಕಳೆದ 10ರಿಂದ 50 ವರ್ಷದಲ್ಲಿ ಸಂಪೂರ್ಣವಾದ ಮನುಕುಲ ಮತ್ತು ಜೀವಕುಲನೇ ನಾಶ ಆಗ್ತದೆ ಅಂತ ಹೇಳಿದ್ದಾರೆ. ಇದಕ್ಕೆ ಕಾರಣ ಏನಂದರೆ ಜೇನಿರೋದ್ರಿಂದನೇ ನಮಗೆ ಆಹಾರ ಉತ್ಪಾದನೆ ಸಾಧ್ಯ. ಆಹಾರ ಉತ್ಪಾದನೆಯೊಂದಿಗೆ ಹೆಚ್ಚಿನ ಪ್ರೊಡ್ಯೂಸ್ ಮಾಡಬೇಕಾದ್ರೂ ಸಹಿತ ಜೇನಿನ ಮಹತ್ವ ಕುರಿತನು ನಾವಿಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ಹೀಗಾಗಿ ಒಟ್ಟು 300 ಸ್ಟಾಲ್ಗಳನ್ನು ನಾವು ಈ ಮೇಳದಲ್ಲಿ ಇಟ್ಟಿದ್ದೀವಿ. ರೈತರ ಕಾರ್ಯಾಗಾರ ಇದೆ, ಮತ್ತು ಅದರ ಮಧ್ಯದಲ್ಲಿ ಎಂಟರ್ಟೈನ್ಮೆಂಟ್ ಏನು ಬೇಕು ಅವಶ್ಯಕತೆ ಇದೆ ಅದು ಇದೆ, ಫುಡ್ ಸ್ಟಾಲ್ಗಳಿದೆ. ಅದಕ್ಕಾಗಿ ನಾನು ದಯಮಾಡಿ ಎಲ್ಲ ರೈತ ಬಾಂಧವರಲ್ಲಿ, ನಾಗರಿಕರಲ್ಲಿ, ಯುವಕರಲ್ಲಿ, ಕೃಷಿ ವಿಜ್ಞಾನಿಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಎಲ್ಲರಿಗೂ ಸವಿನಯ ಪ್ರಾರ್ಥನೆ ಮಾಡ್ತೀನಿ. ಇಲಾಖೆ ಮತ್ತು ಸರ್ಕಾರ ಈ ಪ್ರಯತ್ನವನ್ನು ಮಾಡಿದೆ, ಅದಕ್ಕೆ ತಾವು ಪ್ರೋತ್ಸಾಹ ಮಾಡೋದಲ್ಲದೆ ಇದರ ಲಾಭವನ್ನು ಎಲ್ಲರೂ ಪಡಿಬೇಕಂತ ಹೇಳಿ ಮತ್ತೊಮ್ಮೆ ತಮಗೆ ಸ್ವಾಗತಿಸುತ್ತಾ, ಫೆಬ್ರವರಿ 6 ಅಂದರೆ ಇವತ್ತು ಮುಗೀತು, 7 ಮತ್ತು 8ರಂದು ತಾವು ಭೇಟಿ ನೀಡಿ ಇದರದ ಉಪಯೋಗ ತಗೊಳ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.